ಗಾಡಿಯಲ್ಲಿ ಉಂಟು ಮಾರ ಸಾವು. ಎಲ್ಲ ಇಟ್ಟಿದ್ದೆ ಗಾಡಿ ಬಜ್ಜ, ನೆನಪಾಗ್ತಾಯಿಲ್ಲ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾಲ್ ಡೈಲಿ ಡೌನ್ ಡೌನ್. ಸೊ ನಾನು ಹುಡುಕ್ತಾ ಇದ್ದೀನಿ ಬೈಕ್ನ. ಸೊ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಸ್ವಲ್ಪ ಎಂತ ಹೇಳ್ತಾರೆ, ಮೂಡ್ ಆಫ್ ಆಗಿದೆ. ಯಾಕೆ ಅಂತ ಹೇಳಿದರೆ, ಸೊ ದಿಸ್ ಇಸ್ ದ ಡೇ, ಲಾಸ್ಟ್ ಡೇ ಆಫ್ ಮೈ ಜಾಬ್ ಅಂತಲೇ ಹೇಳ್ಬೋದು. ಸೊ ಜಾಬ್ನ ಬಿಟ್ಟು ಆ್ಯಂಡ್ ಜಾಬ್ ಲೈಫ್ನ ಕ್ವಿಟ್ ಮಾಡಿ ಪರ್ಸ್ನಲಾಗಿ ಏನಾದರೂ ಮಾಡಬೇಕು ಅಂತ ಹೇಳಿ ಇವತ್ತು 1 ತಿಂಗಳ ಹಿಂದೆ ರಿಸೈನ್ ಕೊಟ್ಟಿದ್ದೆ. ಆ್ಯಂಡ್ ಇವತ್ತು ಕ್ಲಿಯರೆನ್ಸ್ ಮಾಡಿ ನಾನು ಹೋಗ್ತಾ ಇದ್ದೀನಿ ಫ್ರಮ್ ಮೈ ಜಾಬ್ ಲೈಫ್. ಇವತ್ತಿಗೆ ಲಾಸ್ಟ್ ಅಂತಲೇ ಹೇಳ್ಬೋದು. ಪರ್ಟಿಕ್ಯುಲರ್ ಆಗಿ ನಾನು ಈ ಇನ್ಸ್ಟಿಟ್ಯೂಷನಲ್ಲಿ ಕೆಲಸ ಮಾಡಿ ಇವತ್ತಿಗೆ 2 ವರ್ಷ 9 ತಿಂಗಳಾಯ್ತು. ಎಸ್ ಎಕ್ಸಾಕ್ಟ್ಲಿ. ಸೊ 2 ವರ್ಷ 9 ತಿಂಗಳಾಯಿತು ನಾನು ಈ ಇನ್ಸ್ಟಿಟ್ಯೂಷನಲ್ಲಿ ಕೆಲಸ ಮಾಡಿ. ಸೊ ಒನ್ ಆಫ್ ದಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ ತುಂಬ ಲೈಫ್ನಲ್ಲಿ ಲೆಸನ್ ಕೊಟ್ಟಿದೆ ಅಂತಲೇ ಹೇಳ್ತೀನಿ. ಯಾಕೆ ಅಂತ ಹೇಳಿದರೆ, ಮೋರೋವರ್ ನಾನು ಪರ್ಸನ್ ಹೇಗೆ ಅಂತ ಹೇಳಿದರೆ, ನಾನು ನನ್ನಷ್ಟಕ್ಕೆ ಇಡಲಿಕ್ಕೆ ನನಗೆ ಇಷ್ಟಪಡ್ತೀನಿ. ಸೊ ನಾನು HRಟಿಗೆ ಸೇರಲಿಕ್ಕೆ ಇಷ್ಟಪಡಲ್ಲ, ಒನ್ ಥಿಂಗ್. ಇನ್ನೊಂದು ಏನು ಅಂತ ಹೇಳಿದರೆ, ನಾನು ಲೈಫ್ನಲ್ಲಿ ಏನಾದರೂ ಕಲಿತೀನಿ ಅಂತ ಆದರೆ ಒಬ್ಬರ ಎಕ್ಸ್ಪೀರಿಯೆನ್ಸ್ನಲ್ಲಿ ಮಾತ್ರ. ಸೊ ನನ್ನ ಈ ಇನ್ಸ್ಟಿಟ್ಯೂಷನಲ್ಲಿ ನಾನು ತುಂಬ ಜನರ ಎಕ್ಸ್ಪೀರಿಯೆನ್ಸಲ್ಲಿ ಕಲ್ತದೇನು ಅಂತ ಹೇಳಿದರೆ, ಸ್ಯಾಲ್ರಿ ಲೈಫು ಈಸ್ ಎ ಕಂಫರ್ಟೇಬಲ್ ಝೋನ್. ಆ್ಯಂಡ್ ಲೈಫ್ ನಮಗೆ ಒಂದು ಏನಂತ ಹೇಳ್ತಾರೆ, ಆ ಫ್ರೀಡಮ್ ಕೊಡಲ್ಲ ಅಂತ. ಅದನ್ನು ನಾನು ತುಂಬ ಬೇಗ ಅರ್ಥ ಮಾಡಿಕೊಂಡೆ. ಸೊ 2 ವರ್ಷ ಆಯಿತು ನಾನು ಇಲ್ಲಿಗೆ, 2 ವರ್ಷ 2.25 ವರ್ಷ ಆಯಿತು. ಇನ್ನು 3 ತಿಂಗಳಲ್ಲಿ 3 ವರ್ಷ ಆಗ್ತಾಯಿತ್ತು ಕೂಡ. ಸೊ ನಾನು ಇಷ್ಟು ದಿನ ಆದಮೇಲೆ ಏನು ಅರ್ಥ ಮಾಡಿಕೊಂಡೆ ಅಂತ ಹೇಳಿದರೆ, ಅದೇ ಸ್ಯಾಲ್ರಿ ಲೈಫು ಈಸ್ ಅ ಸ್ಕ್ಯಾಮ್ ಆರ್ ಈಸ್ ಅ ಟ್ರ್ಯಾಪ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ, ಅದರಲ್ಲಿ ನಮ್ಮ ಲೈಫ್ ಹೋಗ್ತದೆ ಬಿಟ್ಟರೆ ನಮಗೆ ಆ ಪರ್ಟಿಕ್ಯುಲರ್ ಆಗಿ ಒಂದು ಏನಂತ ಹೇಳ್ತಾರೆ, ನಮಗೇನಾದ್ರು ಡ್ರೀಮ್ಸ್ ಇದೆಯಾ ಅಥವಾ ಏನಾದರೂ ಮಾಡಬೇಕಾ ಅಥವಾ ಏನಾದರೂ ಬೇಕು ಅಂತ ಆದರೆ ನಮಗೆ ಜಾಬ್ ಲೈಫ್ನಲ್ಲಿ ಸಿಗಲ್ಲ, ಅದು ಮಾತ್ರ ಪಕ್ಕ. ಸೊ ನಮಗೆ ಆ ಒಂದು ಬಿಯಾಂಡ್ ಲಿಮಿಟೇಷನ್ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಟುಡೇ ಐ ಹ್ಯಾವ್ ಕ್ವಿಟ್ ಮೈ ಜಾಬ್. ಆ್ಯಂಡ್ ನನ್ನ ಮನೇಲಿ ಇನ್ನೂ ಕೂಡ ಗೊತ್ತಿಲ್ಲ ಎಕ್ಸಾಕ್ಟಾಗಿ ನಾನು ಇವತ್ತೇ ಲಾಸ್ಟ್ ಮಾಡ್ತಿದ್ದೀನಿ ಅಂತ ನನ್ನ ಜಾಬು. ಸೊ ಈಗ ಹೋಗಿ ಅಮ್ಮನಿಗೆ ಹೇಳಬೇಕು, ಈ ಥರ ಉಂಟು ನಂದು ಇವತ್ತೇ ಲಾಸ್ಟ್ ವರ್ಕಿಂಗ್ ಡೇ ಅಂತ. ಆ್ಯಂಡ್ ಇನ್ನೊಂದು ಏನು ಅಂತ ಹೇಳೋದು ಗೊತ್ತಾಗ್ತಾಯಿಲ್ಲ. ಸೊ ತುಂಬ ಒಂದ್ಸಲ ಬೇಜಾರು ಕೂಡ ಇದೆ. ಯಾಕೆ ಅಂತ ಹೇಳಿದರೆ, ಆ ಒಂದು ಸರ್ಕಲ್ ಏನಿತ್ತು, ನಾನು ತುಂಬ ಜನರೊಟ್ಟಿಗೆ ಸೇರ್ತಾ ಇರಲಿಲ್ಲ ಕೂಡ. ನಾನು ಅಲ್ಲಿ ಜಾಬಲ್ಲಿ ಅಂತಲ್ಲ, ಹೊರಗಡೆ ಕೂಡ ನಾನು ತುಂಬ ಯಾರೊಟ್ಟಿಗೆ ಕೂಡ ಸೇರ್ಲಿಕ್ಕೆ ಇಷ್ಟಪಡಲ್ಲ. ಸೊ ನಾನು ನನ್ನಷ್ಟಕ್ಕೆ ಇರಲಿಕ್ಕೆ ನನಗೆ ತುಂಬಾ ಇಷ್ಟ. ಸೊ ನಾನು ಒಬ್ಬನೇ ಇರ್ತೀನಿ ಕೂಡ. ಆ್ಯಂಡ್ ಫೀಲಿಂಗ್ಸ್ ಆಗಲಿ ಅದು ಇದು ಶೇರ್ ಮಾಡಲಿಕ್ಕೆ ಕೂಡ ಹೋಗಲ್ಲ. ಸೊ ನಾನು ಒಬ್ಬನೇ ಇರ್ತೀನಿ, ನನಗೆ ಒಬ್ಬನೇ ಇರಲಿಕ್ಕೆ ಇಷ್ಟ. ಹಾಗಾಗಿ ಬಟ್ ಏನೋ ಒಂದು ಆ ಒಂದು ಏನಿತ್ತು, ನಾವು ವರ್ಕ್ ಮಾಡೋ ಪ್ಲೇಸ್ ಏನಿತ್ತು ಅಲ್ಲಿ ಸ್ವಲ್ಪ ಎಂತ ಹೇಳ್ತಾರೆ, ಕಂಫರ್ಟೇಬಲ್ ಝೋನ್ ಇತ್ತು ನನಗೆ ಕೆಲವರೊಟ್ಟಿಗೆ. ಸೊ ಬಿಟ್ಟು ಬರಬೇಕಾ ಅನ್ನುವಾಗ ಒಂಥರ ಬೇಜಾರಾಗ್ತಾಯಿತ್ತು. ಬಟ್ ಎಷ್ಟೊಂದರೂ ಕೂಡ ಹುಡುಗರು ನೋಡಿ, ಬೇಜಾರು ಅನ್ನೋದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗಲ್ಲ. ಸೊ ಆಗೋದು ಇಲ್ಲ. ಸೊ ಹುಡುಗಿರಿಗಾದರೆ ಎಕ್ಸ್ಪ್ರೆಸ್ ಮಾಡಿದರೆ ಅಟ್ಲೀಸ್ಟ್ ಕೇಳೋರು ಇರ್ತಾರೆ. ಅದೇ ಇನ್ ಕೇಸ್ ಒಬ್ಬ ಹುಡುಗ ಅವನ ಫೀಲಿಂಗ್ನ ಎಕ್ಸ್ಪ್ರೆಸ್ ಮಾಡ್ತಾರೆ, ಆರ್ಎಲ್ಸ್ ಒಂದು ಬಟ್ಟೆ ಕಣ್ಣಿಗೆ ಹಾಕ್ತಾನೆ ಅಂತ ಆದರೆ ಅವನನ್ನು ವೀಕ್ ಅಂತ ಎಣಿಸ್ತಾರೆ. ಸೊ ಐ ಆಮ್ ನಾಟ್ ದ್ಯಾಟ್ ಟೈಪ್. ಸೊ ನನಗೆ ವೀಕಾಗಿರ್ಲಿಕ್ಕೆ ಇಷ್ಟ ಇಲ್ಲ. ಸೊ ಸ್ವಲ್ಪ ಹಾರ್ಡ್, ಸ್ವಲ್ಪ ಮನಸ್ಸೆಲ್ಲ ಸ್ವಲ್ಪ ಎಂತ ಹೇಳ್ತಾರೆ, ಭಾರ ಆಗಿ ಹೋಗ್ತಾಯಿದ್ದೀನಿ ನಾನೀಗ ಮನೆಗೆ. ಸೊ ನನಗೆ ತುಂಬಾ ಖುಷಿ ಉಂಟು ನನ್ನ ಜಾಬ್ ಲೈಫ್ನಲ್ಲಿ ಇತ್ತು. ಆ್ಯಂಡ್ ಬಿಟ್ಟಿದ್ದೀನಿ ಕೂಡ ಈಗ ಜಾಬ್ ಲೈಫು. ಆ್ಯಂಡ್ ನನ್ನ ಏನು ಪರ್ಸ್ನಲ್ ಕೆಲಸ ಇದೆ, ನಾನು ಅದನ್ನು ಮಾಡ್ಕೊಂಡು ಹೋಗ್ತೀನಿ. ಅದರ ಒಟ್ಟಿಗೆ ವೀಡಿಯೋಸ್ ಕೂಡ ಮಾಡ್ತಾಯಿರ್ತೀನಿ. ಆ್ಯಂಡ್ ಡೋಂಟ್ ನೋ ಇನ್ ನೆಕ್ಸ್ಟ್ 3 to 4 years ನಾನು ಎಲ್ಲಿ ರೀಚ್ ಆಗ್ತೀನಿ ಅಂತ. ಸೊ ನಾನು ಹೇಳೋದು ಇಷ್ಟೇ, ಜಾಬ್ ಲೈಫ್ನಲ್ಲಿ ಲೈಫ್ ಬಿಡ್ತೀರಿ ಅಂತ ಆದರೆ, ಸೊ ಲೆಟ್ಸ್ ಗೋ. ಜಾಬ್ ಲೈಫ್ನ ಬಿಡ್ತೀರಿ ಅಂತ ಆದರೆ ನಾನು ಈಗ ಫುಲ್ ಮೂಡಿಗೆ ಬಂದೆ ವ್ಲಾಗಿದ್ದು. ಸೊ ಇಷ್ಟು ಹೊತ್ತು ಸ್ವಲ್ಪ ಬೇಜಾರಲ್ಲಿದ್ದೆ. ಸೊ ನೀವೇನೋ ಜಾಬ್ ಲೈಫ್ ಬಿಡ್ತೀರಿ ಅಂತ ಆದರೆ ನೀವು ಎಣಿಸ್ಬೋದು, ಜಾಬ್ ಲೈಫ್ ಬಿಡ್ತೇನೆ, ನಾನೊಂದು ಬಿಸ್ನೆಸ್ ಮಾಡ್ತೀನಿ ಅಥವಾ ಕಂಟೆಂಟ್ ಕ್ರಿಯೇಷನ್ ಮಾಡ್ತೀನಿ, ಅವರೆಲ್ಸ್ ಪರ್ಸ್ನಲಾಗಿ ಏನಾದರೂ ಒಂದು ಮಾಡ್ತೀನಿ, ಅವರೆಲ್ಸ್ ಏನಾದರೂ ಬೇರೆ ಕೆಲಸಕ್ಕೆ ಹೋಗ್ತೀನಿ ಅಥವಾ ಬೇರೆ ಅಂಡರಲ್ಲಿ ಸೇರಿಕೊಂಡು ಕೆಲಸ ಮಾಡ್ತೀನಿ ಅಂತ ಆದರೆ, ನೀವು ಕೆಲಸ ಮಾಡ್ತೀರಾ ಮಾಡಿ, ಬಟ್ ಬಿಸ್ನೆಸ್ ಮಾಡ್ತೀರಾ ಮಾಡಿ, ವೀಡಿಯೋಸ್ ಮಾಡ್ತೀರಾ ಮಾಡಿ, ನಿಮ್ಗೆ ಏನು ಲೈಫಲ್ಲಿ ಇದು ಮಾಡಲಿಕ್ಕೆ ಜಾಬ್ ಬಿಟ್ಟು ಏನು ಮಾಡಲಿಕ್ಕೆ ಮಾಡಿ. ಬಟ್ ನಾನು ಹೇಳೋದೇನು ಅಂತ ಹೇಳಿದರೆ, ನೀವು ಮಾಡ್ತೀರಿ ಸರಿ, ಬಟ್ ಅದರಲ್ಲಿ ಹೆದರಬಾರ್ದು. ಯಾಕೆ ಅಂತ ಹೇಳಿದರೆ,
ನೀವೀಗ ಜಾಬ್ ಬಿಟ್ಟು ಬಿಸ್ನೆಸ್ ಮಾಡ್ತೀರಿ ಅಂತ ಅಂದ್ಕೊಳ್ಳಿ. ಸೊ ನಿಮಗೆ ಹೆದರಿಕೆ ಇರುತ್ತೆ, ಜಾಬ್ ಬಿಟ್ಟು ಬಿಸ್ನೆಸ್ ಮಾಡ್ತಿದ್ದೀನಿ ಏನಾಗುತ್ತೋ ಹೋಗುತ್ತೋ ಅಂತ. ನಾನು ಹೇಳೋದು ಇಷ್ಟೇ, ಜಾಬ್ ಬಿಟ್ಟು ಬಿಸ್ನೆಸ್ ಮಾಡ್ತೀರಾ ಸರಿ, ಅದರಲ್ಲಿ ನಿಮಗೆ ಸಿಗೋದು ಒಂದಾ ಸೋಲು ಅಥವಾ ಗೆಲುವು. ಯು ವಿಲ್ ವಿನ್ ಆರ್ ಯು ವಿಲ್ ಲೂಸ್. ಬಟ್ ನೀವು ಸಾಯ್ದಿಲ್ಲಲ್ಲ, ಸತ್ತು ಹೋಗೋದಾದರೆ ಹೆದರೋದು ಹೌದು, ನಾಳೆ ನಾನು ಇದೆಲ್ಲ ಮಾಡಿ ಸತ್ತೋದ್ರೆ ಸತ್ತು ಹೋಗ್ತೀನಿ ಅಂತ, ಅದಕ್ಕೆ ಆ ರೀಸನ್ ಇದ್ದರೆ ಆದರೆ ಹೌದು. ಬಟ್ ನೀವು ಕೆಲಸನ ಬಿಡ್ತೀರಿ ಆ್ಯಂಡ್ ಒಂದು ಪರ್ಟಿಕ್ಯುಲರ್ ಆಗಿ ಏನೊಂದು ಮಾಡಲಿಕ್ಕೆ ಹೋಗ್ತೀರಿ ಅಂತ ಆದರೆ ನಿಮಗೆ ಅದರಲ್ಲಿ ನಿಮಗೆ ಸೋಲು ಸಿಗುತ್ತೆ ಅಥವಾ ಗೆಲುವು ಸಿಗುತ್ತೆ. ಗೆಲುವು ಸಿಕ್ಕಿದರೆ ನಿಮಗೆ ಒಳ್ಳೆಯದು, ಸೋಲು ಸಿಕ್ಕಿದ್ರೆ ಲೈಫಿಗೆ ಒಂದು ಪಾಠ, ಅದು ಇನ್ನೂ ಒಳ್ಳೆಯದು. ಸೊ ಎರಡು ಕೂಡ ಒಳ್ಳೆಯದೇ. ಸೊ ಸಿಕ್ತು ಅಂತ ಆದರೆ ಸಿಕ್ತು ಅಂತಲ್ಲ, ಸಿಗುತ್ತೆ ಲೈಫಿನಲ್ಲಿ. ಬಟ್ ನೀವು ಸಾಯೋದಿಲ್ಲ, ಅದೊಂದು ನೆನಪಿಟ್ಕೊಳ್ಳಿ. ನೀವು ಏನು ಡಿಸಿಷನ್ ತಗೊಳ್ಳಿ, ವೆದರ್ ಇಟ್ ಈಸ್ ಗುಡ್ ಆರ್ ಬ್ಯಾಡ್, ನೀವು ಸೋಲ್ತೀರಿ ಅಥವಾ ಲೈಫ್ನಲ್ಲಿ ಮೇಲೆ ಬರ್ತೀರಿ, ಅದು ಬಿಟ್ಟರೆ ನೀವು ಸತ್ತು ಹೋಗೋದಿಲ್ಲ. ಸೊ ನಾನು ಕೂಡ ಜಾಬ್ ಬಿಟ್ಟಿದ್ದೀನಿ. ಸೊ ನನ್ನ ಮೈಂಡ್ಸೆಟ್ ಅಷ್ಟೇ, ನಾನು ಜಾಬ್ ಬಿಡ್ತೀನಿ, ನಾನು ಏನಾದರೂ ಮಾಡ್ತೀನಿ, ಅದು ಬಿಟ್ಟರೆ ನಾನು ಲೈಫಲ್ಲಿ ಸತ್ತು ಹೋಗೋದಿಲ್ಲಲ್ಲ. ಸೊ ಸತ್ತು ಹೋಗೋದಾದರೆ ಹೆದರುವುದಾದರೆ ಹೌದು, ಅಯ್ಯೋ ನಾನು ನಾಳೆ ಸಾಯ್ತೀನಿ ಎಂತ ಮಾಡೋದು ಅಂತ ಅದೊಂದು ಹೆದರಿಕೆ ಇರುತ್ತೆ. ಬಟ್ ವೆನ್ ಯು ಹ್ಯಾವ್ ಕಾನ್ಫಿಡೆನ್ಸ್ ಆನ್ ಯುವರ್ ಸೆಲ್ಫ್ ಆ್ಯಂಡ್ ಕಾನ್ಫಿಡೆನ್ಸ್ ಆನ್ ಯುವರ್ ಲೈಫ್ ಸ್ಟೈಲ್ ಆರ್ ಎಲ್ಸ್ ಆನ್ ಯುವರ್ ಎಫರ್ಟ್ ಅಂತ ಅನ್ಸ್ಕೊಳ್ಳಿ, ಲೈಫಲ್ಲಿ ನೀವು ಏನು ಬೇಕಾದ್ರೂ ಅಚೀವ್ ಮಾಡ್ಬೋದು. ಸೊ ಮೇ ಬಿ ನೋಡ್ತೀನಿ ನಾನು ಇದೇ ವೀಡಿಯೋನ ಒಂದು 3 years ಬಿಟ್ಟು, ನನ್ನ ಈ ಪರ್ಟಿಕ್ಯುಲರ್ ಇದೇ ವ್ಲಾಗ್ನ ನಾನು ನೋಡ್ತೀನಿ. ಸೊ 3 years ಬಿಟ್ಟು ನಾನು ನೋಡ್ತೀನಿ ಲೈಫ್ನಲ್ಲಿ ನಾನು ಎಲ್ಲಿಗೆ ರೀಚ್ ಆಗಿದ್ದೀನಿ ಅಂತ. ಮೇ ಬಿ ನಾನು ವಿನ್ ಆಗ್ಬೋದು ಅಥವಾ ಸೋಲ್ಬೋದು, ಎರಡರಲ್ಲಿ ಒಂದು. ಸೊ ನಾನು ಸಾಯೋದಿಲ್ಲ, ಅದೊಂದು ಪಕ್ಕ. ಸೊ ನೋಡ್ತೀನಿ ಕೂಡ ಈ ವ್ಲಾಗ್ನ 3 years ಬಿಟ್ಟು ಇದೇ ಡೇಟಿಗೆ. ಸೊ ನಿನ್ನೆ ನಂದು ಬರ್ಡೇ ಇತ್ತು 28. ಸೊ 28ಗೆ ನಾನು ರಿಸೈನ್ ಮಾಡಿದ್ದೆ. ಆನ್ ಮೈ ಬರ್ತ್ ಡೇಟ್ ನಾನು ರಿಸೈನ್ ಮಾಡಿದೆ ನನ್ನದು ವರ್ಕಿಗೆ. ಸೊ ನನ್ನ ಲಾಸ್ಟ್ ಡೇಟ್ ಆಫ್ ವರ್ಕಿಂಗ್ ಕೂಡ 28ಗೆ ಇತ್ತು, ನನ್ನದು ಡೇಟ್ ಆಫ್ ಬರ್ತ್ಗೆ ಇತ್ತು. ಸೊ ನನಗೆ 28 ಇತ್ತು, ನಾನು ಪೋಸ್ಟ್ಮಾನ್ ಮಾಡ್ಕೊಂಡೆ 29ಗೆ ಮಾಡಿಕೊಂಡೆ. ಸೊ ಒಂದಿನ ನಾನು ಪೋಸ್ಟ್ಮಾನ್ ಮಾಡ್ಕೊಂಡೆ ನನ್ನ ವರ್ಕ್ನ. ಸೊ ನಾನು ಹೇಳೋದು ಇನ್ನು 3 years ಬಿಟ್ಟು ಇದೇ ಸೇಮ್ ಡೇ 28ಗೆ ಆರ್ 29ಗೆ ಈ ವಿಡಿಯೋ ನಾನು ಪುನಃ ನೋಡ್ತೀನಿ ಕೂಡ. ಸೊ ನನಗೆ ನೋಡಬೇಕು ನಾನು ನನ್ನ ಲೈಫಲ್ಲಿ ಎಲ್ಲಿಗೆ ಬಂದಿದ್ದೀನಿ ಅಂತ. ಮೇ ಬಿ ನಾನು ಫಾಲ್ ಆಗ್ಬೋದು, ಕೆಳಗಡೆ ಬೀಳ್ಬೋದು ಅಥವಾ ಮೇಲೆ ಬರ್ಬೋದು ಅಷ್ಟೇ, ಅದು ಬಿಟ್ಟು ನಾನು ಸತ್ತೋಗೋದಿಲ್ಲ, ಅದೊಂದು ನಂಗೆ ಪಕ್ಕ ಇದೆ. ಸೊ ಸತ್ತೋಗೋದಾದರೆ ಬೇರೆ ವಿಷಯ. ಸೊ ಸಾಯೋದಿಲ್ಲ. ಸೊ ಲೆಟ್ಸ್ ಬಿ ಕಾನ್ಫಿಡೆಂಟ್ ಆಗಿರೋ ನಮ್ಮ ಲೈಫ್ನಲ್ಲಿ ನಮ್ಮ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಇರಲಿ ಅಂತ ಹೇಳ್ತಾ ನಾನೀಗ ಹೋಗ್ತೀನಿ ಮನೆಗೆ. ಸೊ ವ್ಲಾಗ್ನ ತುಂಬ ದಿನ ಬಿಟ್ಟು ನಾನು ಕಂಟಿನ್ಯೂ ಮಾಡ್ತಿದ್ದೀನಿ ಇವತ್ತು. ಸೊ ಮಿಡ್ಡಲ್ಲಿ ನಾನು ಟೂರ್ ಹೋಗಿ ಬಂದಿದ್ದೆ, ನನ್ನದು ಬರ್ತ್ಡೇ ಡೇ. ಸೊ ಅಲ್ಲಿ ಅದು ವ್ಲಾಗ್ ಇದೆ ಎಡಿಟಿಂಗ್ ಮಾಡಲಿಕ್ಕೆ, ಬಟ್ ಈಗ ಆಗೋದಿಲ್ಲ, ಸ್ವಲ್ಪ ತುಂಬ ಟೈಮ್ ಹೋಗಬೇಕು ಅದಕ್ಕೆ. ಯಾಕೆಂತ ಹೇಳಿದರೆ ವರ್ಕೆಲ್ಲ ಸ್ವಲ್ಪ ಬ್ಯುಸಿ ಉಂಟು, ಆ ವರ್ಕೆಲ್ಲ ಕ್ಲಿಯರ್ ಆದಮೇಲೆ ಆಯಿತು. ಸೊ ಮಾತಾಡಿ ಸ್ವಲ್ಪ ಕಷ್ಟ ಆಗ್ತಾ ಉಂಟು ನನ್ನದು ಈ ಹೆಲ್ಮೆಟ್ನಲ್ಲಿ. ಸೊ ನನಗೆ ಪುನಃ ಹೆಲ್ಮೆಟ್ ಕೂಡ ತಗೊಳ್ಲಿಕ್ಕಿದೆ, ನೋಡಬೇಕು ಯಾವಾಗ ಆಗುತ್ತೆ ಅಂತ. ಸೊ ಲೆಟ್ಸ್ ಗೋ, ಮನೆಗೆ ಹೋಗುವ, ಸಿ ವಾಟ್ ಹ್ಯಾಪನ್ಸ್ ಇನ್ ಹೋಮ್. ಬಸ್ಸಲ್ಲ ಬ್ಯಾಗ್ ಏನಂದ್ರೆ ಇಪ್ಪಡು ಬಸ್ಸಲ್ಲ ಉಗ್ಗಿಲ್ಲ ಮೋಟ್ರು ಅಮ್ಮ ಮಾಸ್ ಕಾರ್ಡ್ ಡಿಸೈನ್ ಹತ್ತು ಇವತ್ತು ಲಾಸ್ಟ್, ನಾಳೆ ಹೋಗ್ಲಿಕ್ಕಿಲ್ಲ, ಇದು ಕ್ಲಿಯರೆನ್ಸ್. ನಾಳೆ ನೀವು ಮರೆದು ಬೇಡ ಕೆಲಸಕ್ಕೆ, ಮನೇಲಿ ಕೂತ್ಕೊ ಅಂತ ಹೇಳಿದ್ದಾರೆ. ಪೇಮೆಂಟ್ ಕಟ್ಟಬೇಕಿತ್ತು ನಂಗೆ ಬಕ ಅಂತ. ಉಂತನ್ ಪುಕ್ಕಳಿ ಕಟ್ಟೋಡು ಎಂಚ ಏನಂತ ಎಂತ ಹೇಳ್ತೀರಿ ಕೆಲಸ ಬಿಟ್ಟದಕ್ಕೆ? ಮಗು ಎಲ್ಲ ಮಗು ನಾನು ಹೋಗ್ತೀನಿ, ಕೆಲಸಕ್ಕೆ ಹೋಗ್ತೀನಿ. ನಿಮಗೆ ಬೇರೆ ಕೆಲಸ ಉಂಟು, ಮತ್ತು ಮಲಗುವ ಕೆಲಸ ಬಿಟ್ಟದ್ದ, ನಾಳೆ ಹೋಗ್ಲಿಕ್ಕಿಲ್ಲ. ವಾ ಫ್ರೇಮ್ ಕೊಡ್ತೇನೆ, ಫೋಟೋ ಫ್ರೇಮ್ ಸ್ಟಾಫ್ನಾಗ ಪರ್ಮನೆಂಟ್ ಆಗಿದೆ. ಪರ್ಮನೆಂಟ್ ಅದು ಬಿಟ್ಟು ನಾವು ಫೋಟೋ ಫ್ರೇಮ್ ಎಲ್ಲ ನಾವು ಫೋಟೋ ಫ್ರೇಮ್ ಕೊಡ್ತೇವೆ. ಸೂಪರ್ ಫೋಟೋ ಫ್ರೇಮ್ ಬಕ್ಕದ ಫೋಟೋ ಇಚ್ಚಿ. ಚಲೋ 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 ಲೆಟ್ಸ್ ಗೋ. ನಾಳೆ ಮಗು ಒಟ್ಟಿಗೆ ಆಟ ಆಡೋದು ಅಲ್ಲ ನಾ ಹುಡುಗಿ. ಬೇಬಿ ಬೇಬಿ
ಓಯ್ ಮೇಡಮ್ 2059 ರೂಪಾಯಿ. ಓಯ್ ಮೇಡಮ್ ಚಲೋ ಲೆಟ್ಸ್ ಕಂಟಿನ್ಯೂ ದ ವ್ಲಾಗ್ ಆಫ್ಟರ್ ಸಮ್ ಟೈಮ್. 8000. ವೆಲ್ಕಮ್ ಬ್ಯಾಕ್ ಅಂದ್ಕೊಳ್ಳಿ. ಸೊ ಈಗ ಎಕ್ಸಾಕ್ಟಾಗಿ ಅಂತ ಹೇಳಬೇಕಾದ್ರೆ 10:53 ಆಗಿರಬೇಕು. ಸೊ ಈಗ ಜಸ್ಟ್ ಈಗ ನಾನು ಫ್ರೆಶ್ ಅಪ್ ಆಗಿ ಬಂದಿದ್ದೇನೆ. ಸೊ ಇನ್ನೇನಿದ್ರು ಊಟ ಮಾಡಬೇಕು, ಮಲಗಬೇಕು ಸೀದಾ ಡೈರೆಕ್ಟಾಗಿ ಹೋಗಿ. ಸೊ ಇವತ್ತು ನಮ್ಮ ಬ್ಲಾಗಲ್ಲಿ ಏನೂ ಇಲ್ಲ, ಜಸ್ಟ್ ಒಂದು ಲೈಫಲ್ಲಿ ಅಪ್ಡೇಟ್ ಕೊಟ್ಟೆ ನಿಮಗೆ ಅಷ್ಟೇ, ಏನು ಆಗ್ತಿದೆ, ಏನು ಆಗ್ಬೋದು, ಆ್ಯಂಡ್ ಡೈಲಿ ಡಮ್ ಇನ್ನೇನೆಲ್ಲ ಆಗಲಿಕ್ಕಿದೆ ಅಂತ. ಸೊ ಸ್ವಲ್ಪ ದಿನ ಮೇ ಬಿ ಇನ್ನೊಂದು ಸ್ವಲ್ಪ ದಿನ ಕಂಟಿನ್ಯೂ ಮಾಡ್ತೀನಿ ನಾವು ವ್ಲಾಗು. ಸೊ ಅದಕ್ಕಿಂತ ಮೊದಲು ಸಣ್ಣ ಒಂದು ಅಪ್ಡೇಟ್ ಕೊಟ್ಟೆ ನಾನು ನಿಮಗೆ ನನ್ನ ಲೈಫಲ್ಲಿ ಏನಾಗ್ತಿದೆ ಅಂತ. ಸೊ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಸೊ ಹಾಗೆ ನನ್ನ ಬರ್ತ್ಡೇಗೆ ಒಂದು ಪ್ರೆಷಿಯಸ್ ಗಿಫ್ಟ್ ಬಂದಿತ್ತು. ಸೊ ಇಲ್ಲಿ ನೋಡ್ಬೋದು ನಿಮಗೆ ಕೃಷ್ಣ ಮತ್ತು ರಾಧನದ್ದು ಮೂರ್ತಿ. ಹಾಗೇ ಬೇರೆ ಏನು ಗಿಫ್ಟ್ ಬಂದಿದೆ, ಏನು ಬಂದಿಲ್ಲ ಗಿಫ್ಟ್, ಅದು ಒಂದೇ ಗಿಫ್ಟ್ ನಂದು ಬರ್ತ್ಡೇಗೆ. ಸೊ ಇಲ್ಲಿದೆ ನಂದು ಜಾಕೆಟು. ಸೊ DSC ಜಾಕೆಟು. ಸೊ ನೆಕ್ಸ್ಟು ಇನ್ನೊಂದ್ಸಲ ಟೂರಿಗೆ ಹೋಗುವಾಗ ಹಾಕ್ಲಿಕ್ಕೆ ಉಂಟು. ಸೊ ಇದರ ಬಗ್ಗೆ ಏನು ಹೇಳಲಿಕ್ಕಿಲ್ಲ, ನೋಡೋಣ ನೆಕ್ಸ್ಟ್ ಟೈಮ್. ಸೊ ಇಲ್ಲಿದೆ ನಂದು ಆಕ್ಸರ್ ಗ್ಲೌಸು. ಹಾಗೆ ತುಂಬ ಎಲ್ಲ ಐಟಮ್ನ ಬಿತ್ಕೊಂಡಿದೆ ಫುಲ್. ನೋಡಿ ಹೀಗೇನೆ ಉಂಟು, ಇದು 2 ದಿನ ಹೀಗೇನೆ ಇರ್ತದೆ, ಮುಟ್ಲಿಕ್ಕೆ ಹೋಗಲ್ಲ ನಾನು. ಸೊ ಇದು ಆರೆಂಜ್ ಇದೆ, ಇನ್ನು ತಿಂದು ಮಲಗೋದು. ಸೊ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತಾನೆ, ಹೇಳಲಿಕ್ಕೆ ತುಂಬ ಉಂಟು. ಸೊ ಟಿಲ್ ದೇರ್ ಟೇಕ್ ಕೇರ್, ಟಾಟಾ, ಬಾಯ್.